भूमि ओम सरस्याः गौरी मनोहर ಬಹಳ ವರ್ಷಗಳಿಂದ ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಡ್ವಾನ್ಸ್ ಟೆಕ್ನಾಲಜಿ ಇರುವಂಥ ಆಪ್ರೇಷನ್ ಥಿಯೇಟರ್ ಇರಬೇಕು. ಮತ್ತು ತುಂಬ ವರ್ಷದ ಹಳೆ ಕಟ್ಟಡ ಇದು, 100 ಇಯರ್ಸ್ ಓಲ್ಡ್ ಸ್ಟ್ರಕ್ಚರ್ಸ್ ಇದೆ, 100 ಇಯರ್ಸ್ ಆಗಿದೆ ಈ ಬಿಲ್ಡಿಂಗ್ಗೆ. ಮತ್ತು ಯಾರಾದರೂ ಬಂದಾಗ ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ತುಂಬ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಯೂಸ್ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಪದೇ ಪದೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿ ಅಂತ ನಾನು ಪ್ರಸ್ತಾವನೆ ಇಡ್ತಾ ಇದ್ದೆ. ಬಹಳ ವರ್ಷಗಳ ಕಾಲ ಆ ಪ್ರಪೋಸಲ್ನ ಕನ್ಸಿಡರ್ ಮಾಡಲ್ಲ. ಅದಾದಮೇಲೆ ನಾನು CM ನನಗೇನು ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾರೆ ಅದರಲ್ಲಿ ನಾವು 5 ಕೋಟಿ ಅನುದಾನ ಇರೋಣ ಅಂತ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಈಗ ಅದು 2 OT ಬ್ಲಾಕ್ ಇರುತ್ತೆ ಇದರಲ್ಲಿ, ಮತ್ತು ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ ಇದರಲ್ಲಿ, 10 ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ. ಅದಾದಮೇಲೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಏನೇನು ICU ಥರ ಇಂಟೆನ್ಸಿವ್ ಕೇರ್ ಬೇಬೀಸ್ಗೆ ಏನು ಅಬ್ಸರ್ವೇಷನ್ಸ್ ವಾರ್ಡ್ ಇರುತ್ತೆ ಅದು 19 ಇರುತ್ತೆ. ಅದನ್ನು ಅಡ್ವಾನ್ಸ್ ಟೆಕ್ನಾಲಜೀಸ್ನ ನೆಕ್ಸ್ಟ್ 20 ಇಯರ್ಸ್ 25 ಇಯರ್ಸ್ಗೆ ಅದು ಯೂಸ್ ಆಗೋ ಥರ ಏನೇನು ಇವರು ರಿಕ್ವೈರ್ಮೆಂಟ್ಸ್ ಇದೆ ಈ ಹಾಸ್ಪಿಟ್ಲಿಗೆ ಅಂತ ಸುಧಾರಾಣಿ ಡಾಕ್ಟರ್ ಹೇಳ್ತಾ ಇದ್ರು. ಬೇಬಿ ಒಂದು ಕಡೆ, ತಾಯಿ ಒಂದು ಕಡೆ, ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿಲ್ಲ, ಆ ಕೇರಿಂಗ್ ಸೆಂಟರ್ ಇಲ್ಲ ಅಂತ ಏನೇನು ನನಗೆ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ರು ಕಳೆದ 5 ಇಯರ್ಸಿಂದ. ಅದಕ್ಕೆ ಮೊದಲನೇ ಇನಿಷಿಯೇಟಿವ್ ಇದು. ಈ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ 5 crores ಅದು. ಈಗ 3 crores-ಅಲ್ಲಿ ಅವರು 3 crores-ಅಲ್ಲಿ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ನ 2 ಆಪ್ರೇಷನ್ OT 2 ಇದೆ. ಅಲ್ಲಿ ಅಬ್ಸರ್ವೇಷನ್ಸ್ ವಾರ್ಡ್ಸ್ ಇರುತ್ತೆ, ಲಿಫ್ಟ್ ಇರುತ್ತೆ. ಅದಾದಮೇಲೆ ಆ್ಯಂಬುಲೆನ್ಸ್ ಬಂದು ಹೋಗೋದಕ್ಕೆ ಈ ಕಡೆನೇ ಎಂಟ್ರಿ ಇರುತ್ತೆ. ಅದು ಬೇಬೀಸ್ಗೆ 19 ವಾರ್ಡ್ಸ್ ಇರುತ್ತೆ, 19 ವಾರ್ಡ್ಸ್ ಮೇಲೆ ಫಸ್ಟ್ ಫ್ಲೋರಲ್ಲಿ. ಸೊ ಇವೆಲ್ಲನೂ ಕೂಡ 5 months ಒಳಗಡೆ ಮಾಡಿ ಅಂತ ನಾನು ಇವರಿಗೆ ಒತ್ತಾಯ ಮಾಡಿದ್ದೀನಿ. ನಾನು 120 ಡೇಸಲ್ಲಿ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ. ಇಡೀ KGF-ಅಲ್ಲಿ ಜಾಸ್ತಿ ಕಾರ್ಮಿಕರು ವಾಸ ಮಾಡುವಂಥ ಜಾಗ. ನಾರ್ಮಲ್ ಡೆಲಿವರಿ ಆದರೆ ಇಲ್ಲೇ ಬರ್ತಾರೆ, ಸಿಸರಿನ್ ಆದರೆ ಭಯ ಪಡ್ತಾರೆ. ಅದರಿಂದ ಇಲ್ಲಿಗೆ ಆ ಅಡ್ವಾನ್ಸ್ ಟೆಕ್ನಾಲಜಿ ಬೇಕು ಅಂತಂದ್ಬಿಟ್ಟು ನನ್ನ ಕನಸಾಗಿತ್ತು. ಇದು ಅಪ್ಗ್ರೇಡ್ ಮಾಡ್ತಾರೆ, ಸರ್ಕಾರದ ಅನುದಾನದಲ್ಲೇ ಮಾಡಿಸ್ಬೇಕು ಅನ್ನೋವಂಥದ್ದು ಜಾಸ್ತಿ ಇಚ್ಛೆ ಇತ್ತು, ಬಹಳ ಆಗಿತ್ತು. ಒಂದು ತಾಯಿಯಾಗಿ ಇಲ್ಲಿ ನಾನು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತಂದಾಗ ನನಗೆ ಇದು ಬಹಳ ಮುಖ್ಯ ಆಗಿದೆ. ಇಷ್ಟೊಂದು ಪ್ರಾಜೆಕ್ಟ್ಸಲ್ಲಿ ಇದು ನನ್ನ ಮೊದಲನೇ ಆದ್ಯತೆ ಆಗಿದೆ.